92ರ ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಂದ ಕರ್ನಾಟಕಕ್ಕಾಗಿ ಧನಿ. ಕುಡಿಯುವ ನೀರಿನ ಬವಣೆ ನೀಗಿಸಲು ಬೇಡಿಕೆ. Yettinole project, a project which has been sanctioned by the Bharatiya Janata Party when Jagdish Shettar was the chief minister for 8,000 crores. Now they have enhanced it for 30,000 crores. The project has not reached even one town. Let it not be come to Chimpadapur, Kolar or Tumkur. It has not reached even my home district, Arsikere. That is the position. ಕರ್ನಾಟಕದ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು 92ರ ಇಳಿ ವಯಸ್ಸಿನಲ್ಲಿ ಎತ್ತಿನಹೊಳೆ ಹಾಗೂ ಮೇಕೆದಾಟು ಯೋಜನೆ ಬಗ್ಗೆ ಧ್ವನಿ ಎತ್ತಿರುವುದು ನಿಜಕ್ಕೂ ಅವರಲ್ಲಿನ ಕರ್ನಾಟಕ ಜನತೆಯೆಡೆಗಿನ ಕಾಳಜಿಯನ್ನ ಪ್ರತಿಬಿಂಬಿಸುತ್ತೆ. ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳು ತಡವಾಗಿ ಕಾರ್ಯಗತವಾಗುತ್ತಿರುವುದು ರಾಜ್ಯದ ಜನರು, ರೈತರು ಮತ್ತು ಪರಿಸರದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಇತ್ತೀಚೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೀಡಿದ ಟೀಕೆಗಳು ಈ ಅಸಮರ್ಪಕತೆಗಳನ್ನ ಮತ್ತಷ್ಟು ಬೆಳಕಿಗೆ ತಂದಿವೆ. ರಾಜ್ಯಸಭೆಯಲ್ಲಿ ಬಜೆಟ್ ಚರ್ಚೆಯ ವೇಳೆ ದೇವೇಗೌಡರು ಎತ್ತಿನಹೊಳೆ ಮತ್ತು ಮೇಕೆದಾಟು ಯೋಜನೆಗಳ ವಿಳಂಬಕ್ಕಾಗಿ ರಾಜ್ಯ ಸರ್ಕಾರವನ್ನ ನೇರವಾಗಿ ಟೀಕಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಸ್ಥಿತಿ. ಎತ್ತಿನಹೊಳೆ ಯೋಜನೆ ಭಾರತದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಒಂದು. ಈ ಯೋಜನೆಯ ಆರಂಭದಲ್ಲಿ ಅಂದಾಜು ವೆಚ್ಚ 8,000 ಕೋಟಿ ರೂಪಾಯಿ ಆಗಿತ್ತು. ಆದರೆ ಇತ್ತೀಚೆಗೆ ಈ ವೆಚ್ಚ 33,000 ಕೋಟಿ ಮೀರಿ ಹೋಗುತ್ತಿದೆ. ಈ 4 ಪಟ್ಟು ಹೆಚ್ಚಾದ ವೆಚ್ಚವು ಯೋಜನೆಯ ನಿರ್ವಹಣಾ ವೈಫಲ್ಯವನ್ನ ಎತ್ತಿ ತೋರಿಸುತ್ತಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಜಿಲ್ಲೆಗಳಿಗೆ ತೊಟ್ಟು ನೀರು ತಲುಪದಿರುವುದು, ಹಾಸನ ಜಿಲ್ಲೆಯ ಸಕಲೇಶಪುರ ಮತ್ತು ಅರಸೀಕೆರೆ ಪ್ರದೇಶಗಳಿಗೂ ನೀರು ಸಿಗದೇ ಇರುವುದು ತಾಂತ್ರಿಕ ದೋಷ ಮತ್ತು ನಿರ್ವಹಣಾತ್ಮಕ ವಿಫಲತೆಯನ್ನ ಸಾಬೀತುಪಡಿಸುತ್ತಿದೆ. ಪರಿಸರ ಮತ್ತು ಕಾನೂನು ಉಲ್ಲಂಘನೆ. ದೇವೇಗೌಡರ ಟೀಕೆಗಳ ಪ್ರಕಾರ ಎತ್ತಿನಹೊಳೆ ಯೋಜನೆ ಕಾರ್ಯಗತಗೊಳ್ಳುವಲ್ಲಿ ರಾಜ್ಯ ಸರ್ಕಾರ ಅನೇಕ ಕಾನೂನು ನಿಯಮ ಉಲ್ಲಂಘನೆ ಮಾಡಿದೆ. ನೀರಾವರಿ ನಿರ್ವಹಣೆಯಲ್ಲಿ ಪರಿಸರಕ್ಕೆ ಧಕ್ಕೆ ತರುವ ಕ್ರಮಗಳು ಉಂಟಾಗಿದೆ. ಜಾಗತಿಕ ಪರಿಸರ ನಿಯಮಗಳ ಪಾಲನೆಯ ಕೊರತೆ ಈ ಯೋಜನೆಯಲ್ಲಿ ಪ್ರಮುಖ ಅಸಮರ್ಪಕತೆಗಳಾಗಿ ತೋರಿಸುತ್ತಿದೆ. ಮಾನವೀಯ ಪರಿಣಾಮ. ನೀರಾವರಿ ವಿಳಂಬದ ಪರಿಣಾಮವಾಗಿ ಶುದ್ಧೀಕರಿಸದ ನೀರು ಕೃಷಿ ಮತ್ತು ಮನೆ ಬಳಕೆಗೆ ನೀಡಲಾಗುತ್ತಿದೆ. ಹೀಗಾಗಿ ಬೆಳೆಗಳು, ತರಕಾರಿ ವಿಷಕಾರಿ ಪರಿಸ್ಥಿತಿಗೆ ತಳ್ಳಲ್ಪಡುತ್ತಿವೆ. ಹೋಟೆಲ್ ಮತ್ತು ಅತಿಥಿ ವಲಯದಲ್ಲಿ ಎಲ್ಪಿಜಿ ಹಾಗೂ ನೀರಿನ ಕೊರತೆ ವ್ಯಾಪಕವಾಗಿ ತೊಂದರೆ ಉಂಟು ಮಾಡುತ್ತಿದೆ. ಮೇಕೆದಾಟು ಯೋಜನೆ ಮತ್ತು ಮಾನವ ಜೀವಿ ಸಂಘರ್ಷ. ಮೇಕೆದಾಟು ಯೋಜನೆ ಆನೆ ಕಾರಿಡಾರ್ ಮತ್ತು ಅರಣ್ಯ ಪ್ರದೇಶಗಳ ಮಧ್ಯೆ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಕಾರಣವಾಗಿದೆ. ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ತರೀಕೆರೆ ಜಿಲ್ಲೆಗಳಲ್ಲಿ ಆನೆಗಳು ರೈತರ ಬೆಳೆಗಳಿಗೆ ಹಾನಿ ಮಾಡುತ್ತಿವೆ. What is called Mekedatu? I know that. Being a former Prime Minister, Irrigation Minister, I know the subject. On one side, the forest land is going to be submerged. Sir, the elephants, every day there is a death. He will get the report every day. Not a single day left in one village or the other village in my home state. ಅರಣ್ಯ ಹಾನಿ ಮತ್ತು ವನ್ಯಜೀವಿ ನಾಶ. ಪರಿಸರ ಸಮತೋಲನಕ್ಕೆ ಧಕ್ಕೆ. ರೈತ ಜನರ ಸಂಕಷ್ಟ. ಬೆಳೆ ನಾಶ, ಆರ್ಥಿಕ ಹಾನಿ, ಭದ್ರತಾ ಅಪಾಯ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ. ತಡೆಗಟ್ಟಲು ಯಾವುದೇ ಕ್ರಮವಿಲ್ಲ. ರಾಜ್ಯ ಕೇಂದ್ರ ಜವಾಬ್ದಾರಿ. ದೇವೇಗೌಡರು ರಾಜ್ಯ ಕೇಂದ್ರ ಜವಾಬ್ದಾರಿಯನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸುವ ತಂತ್ರಜ್ಞಾನ ನಿರ್ವಹಣೆ, ಸ್ಥಳೀಯ ಅನುಮತಿಗಳು, ಪರಿಸರ ನಿಯಮ ಪಾಲನೆ. ಕೇಂದ್ರ ಸರ್ಕಾರ ಹಣಕಾಸು ನೆರವು, ತಾಂತ್ರಿಕ ಮಾರ್ಗಸೂಚಿ, ನೀರಾವರಿ ಪ್ರಾಜೆಕ್ಟ್ ಮಾನಿಟರಿಂಗ್. ರಾಜ್ಯ ಸರ್ಕಾರ ನಿರ್ಲಕ್ಷಿತವಾದರೆ ಕೇಂದ್ರದ ಸಹಕಾರವು ಪರಿಣಾಮಕಾರಿಯಾಗೋದಿಲ್ಲ. ಆರ್ಥಿಕ ಪರಿಣಾಮ. ನೀರಾವರಿ ಯೋಜನೆಯ ವಿಳಂಬವು ರೈತರ, ತೋಟಗಾರಿಕೆ, ತರಕಾರಿ ಬೆಳೆಗೆ ನೇರ ಹಾನಿ ಮಾಡುತ್ತಿದೆ. ಹೋಟೆಲ್ ಉದ್ಯಮದಲ್ಲಿ ಎಲ್ಪಿಜಿ ಕೊರತೆಯಿಂದ ಮುಚ್ಚಲು ಹೋದ ಘಟನೆಗಳು ವರದಿಯಾಗಿವೆ. ಕಾಳಸಂತೆ ವ್ಯಾಪಕವಾಗಿ ನಡೀತಾ ಇದೆ. ಕೆಲ ಸ್ಥಳಗಳಲ್ಲಿ ಸಿಲಿಂಡರ್ ಬೆಲೆ 2,000ದಿಂದ 2,500 ರೂಪಾಯಿ ತಲುಪುತ್ತಿದೆ. ರಾಜಕೀಯ ಮತ್ತು ಆಡಳಿತಾತ್ಮಕ ಆಯಾಮ.
ದೇವೇಗೌಡರು ಹೈಕೋರ್ಟ್ನಲ್ಲಿಯೇ ಟೀಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ತಿರುವು ಹಾಕಿ ಕೇಂದ್ರವನ್ನ ತಪ್ಪಾಗಿ ಆರೋಪಿಸುತ್ತಿದೆ. ಯೋಜನೆ ವಿಳಂಬವು ಚುನಾವಣಾ ಚರ್ಚೆಯ ಭಾಗವಾಗಬಹುದು. ನಿರ್ವಹಣಾತ್ಮಕ ಹೊಣೆ, ರಾಜಕೀಯ ಹೊಣೆ ಒಂದು ವೇಳೆ ಪರಿಗಣಿಸಬೇಕಾಗಿದೆ. ಪರಿಹಾರ ಮತ್ತು ಸುಧಾರಣೆ, ಸಮನ್ವಯ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಮನ್ವಯ ಹೆಚ್ಚಿಸಬೇಕು. ತಾಂತ್ರಿಕ ನವೀಕರಣ, ನೀರಾವರಿ ಯೋಜನೆ ಕಾರ್ಯಗತಗೊಳ್ಳುವ ತಂತ್ರಜ್ಞಾನ ಮತ್ತು ನಿರ್ವಹಣೆ ಸುಧಾರಣೆ. ಪರಿಸರ ನಿಯಂತ್ರಣ, ಅರಣ್ಯ ಮತ್ತು ಪರಿಸರ ಹಾನಿ ತಡೆಗಟ್ಟಲು ಕ್ರಮ. ಮಾನವೀಯ, ಆರ್ಥಿಕ ಪರಿಹಾರ, ರೈತರಿಗೆ ಶೇಕಡಾ ಪರಿಹಾರ, ನೀರಾವರಿ ಶುದ್ಧೀಕರಣ. ನಿರ್ವಹಣಾತ್ಮಕ ಜವಾಬ್ದಾರಿ, ರಾಜ್ಯ ಸರ್ಕಾರ ನಿರ್ಲಕ್ಷ್ಯತೆಯ ಬೆಲೆಯನ್ನ ಕಡಿಮೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸದೇ ಇದ್ರೆ ಎತ್ತಿನಹೊಳೆ ಮತ್ತು ಮೇಕೆದಾಟು ಯೋಜನೆಗಳು ಜನರ ಜೀವನ, ಪರಿಸರ, ಆರ್ಥಿಕತೆಯನ್ನ ಹಾನಿಗೊಳಿಸುತ್ತವೆ. ದೇವೇಗೌಡರ ಟೀಕೆಗಳು ರಾಜಕೀಯ ವಿವಾದವಲ್ಲ, ಅದು ನಿಜವಾದ ಸಮಸ್ಯೆ. ತಾಂತ್ರಿಕ, ಆಡಳಿತಾತ್ಮಕ, ಪರಿಸರ ಮತ್ತು ಸಾಮಾಜಿಕ ಅಂಶಗಳನ್ನು ಪರಿಹರಿಸುವ ಅಗತ್ಯದ ಮೇಲೆ ಬೆಳಕು ಹಾಕುವಂತಿದೆ. ಭಾರತದಲ್ಲಿ ನೀರಾವರಿ ಯೋಜನೆಗಳು ಕೇವಲ ನೀರು ಹರಿಸೋದಿಲ್ಲ, ಆದರೆ ಪರಿಸರ, ಆರ್ಥಿಕತೆ ಮತ್ತು ಸಾರ್ವಜನಿಕ ಭದ್ರತೆಗೆ ನೇರ ಸಂಬಂಧ ಹೊಂದಿರುವ ಮಹತ್ವದ ಹಂತವಾಗಿದೆ. ಈ ಯೋಜನೆಗಳ ವಿಳಂಬವು ಮುಂದಿನ ಚುನಾವಣಾ, ಪರಿಸರ ಮತ್ತು ಆರ್ಥಿಕ ಚರ್ಚೆಗಳಲ್ಲಿಯೂ ಕೇಂದ್ರ ಸ್ಥಾನ ಪಡೆದುಕೊಳ್ಳಲಿದೆ. ಕರ್ನಾಟಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜನರ ನೀರಿನ ಬವಣೆ ನೀಗಿಸುವ ಇಚ್ಛಾಶಕ್ತಿ ತೋರಬೇಕಾಗಿದೆ. ಒಣ ರಾಜಕೀಯವನ್ನ ಬಿಟ್ಟು ಜನಪರ ಕೆಲಸಗಳನ್ನ ಮಾಡಬೇಕಾಗಿದೆ. ಜನ ನೀರಿಗಾಗಿ ಹಪಹಪಿಸೋದು ಇನ್ನೆಷ್ಟು ವರ್ಷ? ಇನ್ನಾದರೂ ಸರ್ಕಾರಗಳು ಹುಸಿ ಕಾಳಜಿ ಬಿಟ್ಟು ಜನಪರ ಕೆಲಸ ಮಾಡಬೇಕಾಗಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.